ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. ಇದೇ 2025ನೇ ಇಸವಿಯ ಮೀನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಈ ಮೀನ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ನೋಡೋದಕ್ಕೂ ಮುನ್ನ ಒಂದು 2-3 ನಿಮಿಷ ನಿಮಗೊಂದು ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕೆಂತಂದರೆ ತುಂಬ ಉಪಯುಕ್ತಕರವಾಗಿರ್ತಕ್ಕಂಥ ಮಾಹಿತಿ ಇದಾಗಿರುತ್ತೆ. ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ನಿಮಗೆ ಇದನ್ನ ವಿವರಣೆ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಈ ಗೋಚಾರ ಫಲಿತಾಂಶಗಳು ಏನಿದೆ, ಈ ರಾಶಿ ಫಲಿತಾಂಶಗಳು ನೋಡಿ, ಕೆಲವೊಬ್ಬರು ಮೀನ ರಾಶಿ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರಾಶಿಗೆ ಈ ವರ್ಷ ಚೆನ್ನಾಗಿದೆ ಅಂತ ಹೇಳಿರ್ತಾರೆ. ಬಟ್ ಮಧ್ಯದಲ್ಲಿ ಕೆಲವರು ಕಾಮೆಂಟ್ ಮಾಡ್ತಾ ಇರ್ತೀರ, ನೀವು ಹೇಳಿದ ಥರ ಇಲ್ಲಿ ನಡೀತಾನೆ ಇಲ್ವಲ್ಲ ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಇರುತ್ತೆ. ನಿಮ್ಮ ಜಾತಕದಲ್ಲಿ ಏನಿರುತ್ತೋ ಅದ್ರ ಪ್ರಕಾರವಾಗಿ ದಶಾಭಕ್ತಿ ಪ್ರಕಾರವಾಗಿ ಕಷ್ಟನ ಸುಖನ ಅಂತಕ್ಕಂಥದ್ದು ಇರುತ್ತೆ. ಈ ಗೋಚಾರ ಅಂತಕ್ಕಂಥದ್ದು ಕೇವಲ 30% ಮಾತ್ರ ಕೆಲಸ ಮಾಡುತ್ತೆ. ಈ ಗೋಚಾರ ಅಂತಂದ್ರೆ ಉಪ್ಪಿನಕಾಯಿ ಇದ್ದಾಗೆ, ನಮಗೆ ನಮ್ಮ ಜಾತಕ ಅಂದ್ರೆ ಊಟ ಇದ್ದಾಗೆ. ಸಪೋಸ್ ನಮ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳು ಇದ್ದಾಗ, ಅಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಉಪ್ಪು ಖಾರ ಕಡಿಮೆ ಆದಾಗ ಏನ್ ಮಾಡ್ತೀವಿ, ಉಪ್ಪಿನಕಾಯಿನ ನಂಚ್ಕೊಳ್ತೀವಿ. ಅದೇ ತರಹನೇ ನಮ್ಮ ಜಾತಕದಲ್ಲಿ ಕೆಲವೊಂದು ದೋಷಪೂರಿತವಾಗಿರ್ತಕ್ಕಂತಹ ಗ್ರಹದಶ ನಡೀತಾ ಇರಬೇಕಾದ್ರೆ ಗೋಚಾರದಲ್ಲಾದ್ರೂ ಗುರುಬಲನೋ ಶನಿಬಲನೋ ಇದ್ರೆ ಅದು ಸ್ವಲ್ಪ ನಿಮಗೆ ಕೈ ಹಿಡಿಯುತ್ತೆ ಅಷ್ಟೇ. ಇದು ನೆನಪಲ್ಲಿ ಇಟ್ಕೊಂಡ್ಬಿಡಿ. ನಾನು ನಿಮಗೆ ಇನ್ನೊಂದು ಉದಾಹರಣೆ ನಾನು ನಿಮಗೆ ಕೊಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸಾಡೆ ಸಾತಿ ಶನಿ ಅಂತಂದ್ರೆ ತುಂಬಾ ಜನ ಹೆದರ್ಕೊಳ್ತಾ ಇರ್ತಾರೆ. ನಾನು ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ನೋಡಿ, ಒಬ್ಬ ವ್ಯಕ್ತಿ ಜಾತಕ ಇದೆ, ಒಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದಾನೆ. ಶನಿ ತುಂಬಾ ಚೆನ್ನಾಗಿ ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಅವರು ಶನಿ ತುಂಬಾ ಚೆನ್ನಾಗಿದ್ದಾಗ ಯಾವ ತರ ಫಲಿತಾಂಶಗಳು ಇರುತ್ತೆ ಅಂದ್ರೆ, ಶನಿ ಬಲಿಷ್ಠನಾಗಿ ಒಬ್ಬ ಜಾತಕದಲ್ಲಿ ಇದ್ದಾಗ ಅವರಿಗೆ ವೃತ್ತಿ ವ್ಯಾಪಾರಗಳಲ್ಲಿ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ. ಅಂದ್ರೆ ಮಾಡ್ತಕ್ಕಂತಹ ಕೆಲಸ ಆಗಿರ್ಬೋದು, ಏನೇ ಕೆಲಸ ಆಗಿರ್ಬೋದು, ವೃತ್ತಿ ಜೀವನದಲ್ಲಿ ಅಷ್ಟೊಂದು ಕೆಲಸಗಳಲ್ಲಿ ತೊಂದರೆ ಅಂತಕ್ಕಂಥದ್ದು ಇರುವುದಿಲ್ಲ. ಮತ್ತಾಮೇಲೆ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ, ಧೈರ್ಯವಾಗಿರ್ತಾರೆ. ಅವರು ಸಮಾಜದಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿರ್ತಾರೆ. ಆಮೇಲೆ ಒಂದು ದೊಡ್ಡ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಮ್ಯಾನೇಜರು, ಕಾಂಟ್ರಾಕ್ಟರು. ಸೊ ಈ ತರ ಒಂದು ಒಳ್ಳೆ ವೃತ್ತಿಗಳಲ್ಲಿ ಈ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಶನಿ ಬಲಿಷ್ಠನಾಗಿದ್ದಾಗ ಮಾತ್ರ ಈ ತರ ಫಲಿತಾಂಶಗಳು. ಶನಿ ಅಂತಂದ್ರೇನೆ ಸಾಮಾಜಿಕ, ಸಮಾಜ, ಜನಗಳು. ಅಂದ್ರೆ ಶನಿ ಚೆನ್ನಾಗಿದ್ರೆ ಜನಗಳ ಹತ್ರ ನಾವು ಒಳ್ಳೆ ಹೆಸರು ತಗೊಂತೀವಿ, ಒಳ್ಳೆ ಜೀವನ ನಾವು ರೂಪಿಸ್ಕೊಂಡು ನಾವು ಜೀವನದಲ್ಲಿ ಒಳ್ಳೇದಾಗಿ ಇರ್ತೀವಿ. ಅದೇ ಶನಿ ಬಲಹೀನನಾಗಿದ್ದಾಗ ಆತ್ಮಸ್ಥೈರ್ಯ ಇರೋದಿಲ್ಲ, ಮತ್ತಾಮೇಲೆ ಒಳ್ಳೆ ಕೆಲಸ ಇರೋದಿಲ್ಲ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿರುತ್ತೆ, ಅಂತಹ ಕೆಲಸ ಸಿಗ್ತಾ ಇರುತ್ತೆ, ಶ್ರಮ ಜಾಸ್ತಿ ಇರುತ್ತೆ, ದೇಹಕ್ಕೆ ಧೈರ್ಯ ಇರೋದಿಲ್ಲ. ಆಮೇಲೆ ಜನಗಳ ಹತ್ರ ನಾವು ಯಾವಾಗಲೂ ಕೂಡ ಅಪವಾದ ಹೊರಿಸ್ಕೊಂತಾ ಇರ್ತೀವಿ. ಈ ತರಹದ ಸನ್ನಿವೇಶಗಳಿದ್ದಾಗ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನೆ, ಉತ್ತಮವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಇದ್ದಾಗ ಸಾಡೆ ಸಾತಿ ಇವಾಗ ಶನಿ ಮಹಾದಶೆ ಒಬ್ಬ ವ್ಯಕ್ತಿ ಜಾತಕದಲ್ಲಿ ನಡೀತಾ ಇದೆ. ಆ ವ್ಯಕ್ತಿ ಜಾತಕದಲ್ಲಿ ಶನಿ ತುಂಬಾ ಚೆನ್ನಾಗಿದ್ದಾರೆ. ಈಗ ಶನಿ ಮಹಾದಶೆ ನಡೀತಾ ಇದೆ, ಆ ವ್ಯಕ್ತಿಗೆ ಶನಿ ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಜಾತಕದಲ್ಲಿ ಚೆನ್ನಾಗಿದ್ದಾರೆ, ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಶನಿ ಮಹಾದಶ ಕಾಲದಲ್ಲಿ ಶನಿ ಬಲಿಷ್ಠನಾಗಿರ್ತಕ್ಕಂತಹ ಜಾತಕಕ್ಕೆ ಸಾಡೆ ಸಾತಿ ಶನಿ ಏನಾದರೂ ಎಂಟ್ರಿ ಆಯಿತು ಅಂತಂದರೆ ಶನಿ ಮಹಾದಶ ಕೂಡ ಸ್ವಲ್ಪ ಅವಾಗ 50% ಸ್ವಲ್ಪ ತೊಂದರೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 100% ಶಿವಫಲಿತಾಂಶಗಳನ್ನು ಕೊಡ್ತಾ ಇರ್ತಕ್ಕಂತಹ ಒಂದು ಶನಿ ಮಹಾದಶ, ಅದರ ಒಂದು ಫಲಿತಾಂಶಗಳು 50%ಕ್ಕೆ ಇಳಿಕೆ ಆಗಿಬಿಡುತ್ತೆ. ಒಂದು 50% ಮಾತ್ರ ಶಿವ ಫಲಿತಾಂಶಗಳು ಕೊಡ್ತಾ ಹೋಗುತ್ತೆ. ಸ್ವಲ್ಪ 50% ಈ ನೆಗೆಟಿವ್ ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ. ಯಾಕೆ? ಸಾಡೆ ಸಾತಿ ಶನಿ, ಅದು 50% ಮಾತ್ರನೇ ಸ್ವಲ್ಪ ಅಶುಭ ಫಲಿತಾಂಶಗಳು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಶನಿ ಅವರ ಜಾತಕದಲ್ಲಿ ಬಲಿಷ್ಠನಾಗಿದ್ದಾರೆ. ಯಾರ ಜಾತಕದಲ್ಲಿ ಶನಿ ಬಲಿಷ್ಠನಾಗಿರ್ತಾರೋ ಸಾಡೆ ಸಾತಿ ಶನಿಯ ಸಮಯದಲ್ಲಿ ಅಷ್ಟೊಂದು ಕೆಟ್ಟ ಫಲಿತಾಂಶಗಳು ಆಗಲಿ ತೊಂದರೆಗಳಾಗಲಿ ಬರುವುದಿಲ್ಲ. ಇದು ನೆನಪಲ್ಲಿ ಇಟ್ಕೊಂಬಿಡಿ. ಮತ್ತಾಮೇಲೆ ಅದೇ ಶನಿ ಬಲಹೀನನಾಗಿರ್ತಕ್ಕಂತಹ ಜಾತಕಕ್ಕೆ ಶನಿ ಮಹಾದಶ ಬಂದಾಗ, ಶನಿ ಮಹಾದಶ ನಡೀತಾ ಇರುತ್ತೆ, ತುಂಬಾನೇ ಬಲಹೀನ ಸ್ಥಿತಿಯಲ್ಲಿ ಇದ್ದಾಗ ಶನಿ ಮಹಾದಶ ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ಸಾಡೆ ಸಾತಿ ಬಂದಾಗ ಸಾಕಷ್ಟು ತುಂಬ ದುಷ್ಫಲಿತಾಂಶಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ. ಯಾಕೆ? ಜಾತಕದಲ್ಲಿ ಶನಿ ದುರ್ಬಲ, ಮತ್ತೆ ಸಾಡೆ ಸಾತಿ ಶನಿ. ಇದೇ ನಾನು ಹೇಳ್ಬೇಕಂತಿರೋದು, ಇದೆ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಹೇಳ್ತಾ ಇರೋದು. ಸಾಡೆ ಸಾತಿ ಅಂತಂದಲ್ಲ, ಈಗ ಪಂಚಮ ಶನಿ, 5ನೇ ಮನೆಯಲ್ಲಿ ಶನಿ, 4ನೇ ಮನೆಯಲ್ಲಿ ಶನಿ,
ನೆಕ್ಸ್ಟ್ 8ನೇ ಮನೆಗೆ ಶನಿ ಬಂದಾಗಲೂ ಕೂಡ ನಿಮಗೆ ಶನಿ ಮಹಾದಶ ನಡೀತಾ ಇದ್ರೆ ಸ್ವಲ್ಪ ತೊಂದರೆ ಜಾಸ್ತಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ಶನಿ ನಿಮಗೆ ಬಲಿಷ್ಠನಾಗಿದ್ದಾಗ ಈ ಅಷ್ಟಮ ಶನಿ ಬಂದ್ರೂ ಅಷ್ಟೊಂದು ಎಫೆಕ್ಟ್ ಕೊಡಲ್ಲ, ಸ್ವಲ್ಪ ಕಷ್ಟ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಆಮೇಲೆ ಚತುರ್ಥ ಸ್ಥಾನಕ್ಕೆ ಬಂದ್ರೂ ಅಷ್ಟೇ, ಈ ಪಂಚಮ ಸ್ಥಾನಕ್ಕೆ ಬಂದರೂ ಅಷ್ಟೇ. ಅಂದರೆ ನಮ್ಮ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದರೆ ಅಷ್ಟೊಂದು ತೊಂದರೆ ಇರೋದಿಲ್ಲ. ಸೊ ಸಾಡೆ ಸಾತಿ, ಪಂಚಮ, ಅಷ್ಟಮ ಈ ಥರ ಯಾವುದೇ ಶನಿ ಬಂದ್ರೂ ಕೂಡ ಒಂದು 50 ಭಾಗ ಮಾತ್ರ ಅದು ಕಡಿಮೆ ಆಗುತ್ತೆ. ಶುಭ ಫಲಿತಾಂಶಗಳು ಕೊಡೋದು 100% ಕೊಡ್ತಾ ಇರುತ್ತೆ, ಅದು 50 ಭಾಗ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ಒಂದು 50 ಭಾಗ ಸ್ವಲ್ಪ ತೊಂದರೆ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನಿಮ್ಮ ಜಾತಕದಲ್ಲಿ ಶನಿ ಬಲಹೀನನಾಗಿದ್ದಾಗ ಈ ಥರ ಪಂಚಮ ಶನಿ, ಚತುರ್ಥ ಶನಿ, ಅಷ್ಟಮ ಶನಿ ಬಂದರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಸೊ ಇದು ಸ್ನೇಹಿತರೆ, ಇದೇ ತರಹದ ನೀವು ಬುಧ ದಶೆ ತಗೊಳ್ಳಿ, ಗುರು ಮಹಾದಶೆ ತಗೊಳ್ಳಿ, ಗೋಚಾರದಲ್ಲಿ ಗುರು ಎಲ್ಲಿದ್ದಾರೆ, ಅಲ್ಲಿ ಅಷ್ಟರ್ಕ ಬಿಂದುಗಳೆಷ್ಟು, ಅಷ್ಟಕವರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್. ಶನಿ ಹೆಂಗೆ ಬಲಿಷ್ಠನಾಗಿದ್ದಾರೆ ಅಂತ ನೋಡೋದು ಹೇಗೆ ಅಂದ್ರೆ ಅಷ್ಟಕವರ್ಗ ಬಿಂದುಗಳು ತುಂಬಾ ಮುಖ್ಯ ಸ್ನೇಹಿತರೆ. ಅಷ್ಟಕವರ್ಗ ಅಂತಂದ್ರೆ ಈ ನಿಮ್ಮ ಜಾತಕದಲ್ಲಿ 12 ರಾಶಿಗಳು ಇರುತ್ತೆ. ಮೇಷ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ. ಈ ತರ ಒಂದೊಂದು ರಾಶಿಗೂ ಒಂದೊಂದು ಗ್ರಹ ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದೆ ಆ ಪ್ಲಾನೆಟ್ ಸ್ಟ್ರೆಂತ್ ಮೇಲೆ ಹೋಗುತ್ತೆ. ನಮಗೆ ಆ ಬಲಿಷ್ಠನಾಗಿದ್ದಾರೋ ಅಥವಾ ಬಲಹೀನನಾಗಿದ್ದಾರೋ ಅಂತ ನಾವು ಅವಾಗ ತಿಳ್ಕೋಬಹುದು. ಇನ್ನು ಬನ್ನಿ ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈಗ 2025ನೇ ಇಸ್ವಿಯ ಮೀನ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ನೋಡಿ, ಈ ಒಂದು 2025ನೇ ಇಸ್ವಿಯಲ್ಲಿ ಶನಿ ಮಾರ್ಚ್ 30 ತಾರೀಕು ನಿಮ್ಮ ಜನ್ಮ ರಾಶಿಗೆ ಬರ್ತಾ ಇದ್ದಾರೆ. ಇದು ನಿಮ್ಮ ರಾಶಿ, ಚಂದ್ರ ಎಲ್ಲಿರ್ತಾರೋ ಅಲ್ಲಿಗೆ ರಾಶಿ ಆಗುತ್ತೆ, ಅದನ್ನ ಜನ್ಮ ರಾಶಿ ಅಂತ ನಾವು ಕರಿತೀವಿ. ಈ ಚಂದ್ರನಿರುವ ರಾಶಿಗೆ ಶನಿ ಬರ್ತಾರೆ ಇವಾಗ. ಇನ್ನು ಗುರು 2025 ಮೇ 13ಕ್ಕೆ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಹೋಗ್ಬಿಟ್ಟು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ರಾಹುಕೇತುಗಳು ಮೇ 2025 ಮೇ 18 ತಾರೀಕು ನಂತರ ರಾಹು ಕುಂಭ ರಾಶಿಗೆ ಬರ್ತಾರೆ, ಕೇತು ಸಿಂಹ ರಾಶಿಗೆ ಬರ್ತಾರೆ. ಇದು ಗ್ರಹ ಸಂಚಾರ ಮೀನರಾಶಿಯವರಿಗೆ. ನೋಡಿ, ಜನ್ಮ ರಾಶಿಗೆ ಈ ಸಾಡೆ ಸಾತಿ ಶನಿ ಅಂದ್ರೆ ಜನ್ಮ ರಾಶಿ, ಇದರ ಹಿಂದಿನ ರಾಶಿ ಕುಂಭ ರಾಶಿ ಅಂದ್ರೆ 12ನೇ ಮನೆ. ಇದರಲ್ಲಿ ಈ ರಾಶಿಯಲ್ಲಿ 2.5 ವರ್ಷ, ಈ ರಾಶಿಯಲ್ಲಿ 2.5 ವರ್ಷ, ಮತ್ತೆ ಈ ಚಂದ್ರನಿರುವ ರಾಶಿಯಿಂದ ಮುಂದಿನ ಮನೆ ಇಲ್ಲಿ 2.5 ವರ್ಷ, ಟೋಟಲ್ 7.5 ವರ್ಷ ಇರುತ್ತೆ. ಸಾಡೆ ಸಾತಿ ಶನಿ ಅಂದ್ರೆ 7.5 ವರ್ಷ. ಈ 7.5 ವರ್ಷಗಳ ಅವಧಿಯಲ್ಲಿ ಚಂದ್ರನಿರುವ ರಾಶಿಗೆ ಬಂದಾಗಲೇ ತುಂಬಾ ಸ್ವಲ್ಪ ಎಫೆಕ್ಟ್ ಇರುತ್ತೆ, ತುಂಬಾ ಸ್ವಲ್ಪ ತೊಂದರೆ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದು ಹೇಗೆ? ಚಂದ್ರ ಅಂದ್ರೆ ಏನು? ಮನಸ್ಸು ಕಾರಕ, ಮಾತೃಕಾರಕ, ಸುಖಕಾರಕ ಚಂದ್ರ. ಈ ಚಂದ್ರ ನಮಗೆ ನೋಡಿ, ನಮ್ಮ ಮಾನಸಿಕ ಸಂತೋಷ ಸಿಗುತ್ತೆ ಅಂತಂದ್ರೆ ಚಂದ್ರ ಬಲಿಷ್ಠನಾಗಿದ್ದಾನೆ ಅಂತ ಅರ್ಥ. ಮಾನಸಿಕವಾಗಿ ನಾವು ಸಂತೋಷವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಚಂದ್ರ. ಸೊ ಅಂತಹ ಚಂದ್ರನಿರುವ ರಾಶಿಗೆ ಶನಿ ಇಲ್ಲಿ ಬರ್ತಾ ಇರೋದು ಇವಾಗ. ಮನಸ್ಸು ಕೆಟ್ಟೋಗ್ಬಿಡುತ್ತೆ, ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ನಮ್ಮ ಮೇಲೆ ಅಪವಾದ ಬರ್ತಾ ಹೋಗುತ್ತೆ, ಸುತ್ತಮುತ್ತ ಕೂಡ ಭಯ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗಲೂ ಮಲ್ಕೋಬೇಕು ಅಂತ ಅನ್ಸುತ್ತೆ, ಎದ್ದೇಳಕ್ಕಾಗಲ್ಲ, ನಿದ್ದೆ ಮಬ್ಬು. ತಿಂದ್ರೆ ಒಂದೇ ಸಲ ಊಟ ಮಾಡ್ಬಿಡ್ತೀವಿ, ಇಲ್ಲಾಂದ್ರೆ ಊಟ 3 ದಿನ ಉಪವಾಸ ಇರ್ತಕ್ಕಂಥ ಒಂದು ಮನಸ್ಥಿತಿ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಚಂದ್ರ ಮನಸ್ಸು ಕಾರಕ ಅಲ್ವಾ. ಮತ್ತಾಮೇಲೆ ಈ ಸಮಯದಲ್ಲಿ ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಿಂದ ತೊಂದರೆ, ಗಂಡ ಹೆಂಡತಿರ ಮಧ್ಯೆ ಜಗಳ, ಭಿನ್ನಾಭಿಪ್ರಾಯಗಳು, ಅನುಮಾನ ಉಟ್ಕೊಳ್ಳೋದು, ಇದೆಲ್ಲನೂ ಕೂಡ ನಡೀತಾ ಹೋಗುತ್ತೆ ಈ ಒಂದು ಸಾಡೆ ಸಾತಿಯ ಜನ್ಮ ರಾಶಿಯ ಒಂದು ಅವಧಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾರೆ. ಈ ಒಂದು ಶನಿ ಏನಿಲ್ಲಿ ಚಂದ್ರನ ಮೇಲೆ ಪರಿಭ್ರಮಣ ಮಾಡ್ತಾ ಇದ್ದಾರೆ, ನಾವು ಪರಿಭ್ರಮಣ ಅಂತ ನಾವು ಕರಿತೀವಿ. ಅಂದ್ರೆ ಈ ರಾಶಿಯಲ್ಲಿ ಶನಿ ಬಂದು ಸಂಚಾರ ಮಾಡ್ತಾ ಇರೋದು. ಈ ಅವಧಿಯಲ್ಲಿ ಶನಿ ಮಹಾದಶ ನಿಮಗೆ ನಡೀತಾ ಇದ್ರೆ ಇನ್ನೂ ಸ್ವಲ್ಪ ತೊಂದರೆಗಳು ಇರುತ್ತೆ. ಬಟ್ ಇಲ್ಲಿ ಅಷ್ಟಕವರ್ಗ ಬಿಂದುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಏನಾದರೂ ನಿಮ್ಮ ಜನ್ಮರಾಶಿಗೆ ಅಷ್ಟಕವರ್ಗ ಬಿಂದುಗಳು ಏನಾದರೂ 4, 5, 6 ಕೊಟ್ಟಿದ್ರೆ ನಿಮಗೆ ಅವರು ಎಷ್ಟೇ ಕಷ್ಟ ಕೊಟ್ಟರು ತಡ್ಕೊಳೋ ಕೆಪಾಸಿಟಿನೂ ಕೊಡ್ತಾರೆ, ಸಾಮರ್ಥ್ಯ ತಡ್ಕೊಳ್ತೀರ ನೀವು. ಅದೇ 0, 1, 2 ಈ 3 ಬಿಂದುಗಳಿದ್ದ ಪಕ್ಷದಲ್ಲಿ ತಡ್ಕೊಳಕ್ಕಾಗಲ್ಲ. ಅವ್ರ ತೊಂದರೆನ ಅವ್ರು ಕಷ್ಟ ಕೊಡ್ತಾರಲ್ವಾ, ಆ ಕಷ್ಟ ತಡ್ಕೊಳಕ್ಕಾಗಲ್ಲ. ಒಬ್ಬರೇ ಕುತ್ಕೊಂಡು ಆಳೋವಂಥದ್ದು ಈ ಥರ ಜಾಸ್ತಿ ನಾವು ಅನುಭವಿಸ್ಬೇಕಾಗುತ್ತೆ ಈ ಒಂದು ಸಮಯದಲ್ಲಿ. ಇನ್ನು ನಿಮ್ಮ ರಾಶಿಗೆ ಅಧಿಪತಿ ಗುರು ಕೂಡ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಕುಟುಂಬದವರಿಂದ ನಿಮಗೆ ದೂಷಣೆ ಬರ್ತಾ ಹೋಗುತ್ತೆ, ಕುಟುಂಬದ ವ್ಯಕ್ತಿಗಳಿಂದ ಕಲಹಗಳು, ತಾಯಿಯ ಜೊತೆ ಕಲಹಗಳು, ಭಿನ್ನಾಭಿಪ್ರಾಯಗಳು ಇವೆಲ್ಲನೂ ಕೂಡ ಬರ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಕಿರುಕುಳ, ತುಂಬಾನೇ ನಿಮಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿನೇ ಇರುತ್ತೆ.
ಇನ್ನು ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ನೋಡಿ, ಜನ್ಮರಾಶಿಯಲ್ಲಿ ಶನಿ ಮತ್ತು 6ನೇ ಮನೆ ಕೇತು. 6ನೇ ಮನೆ ಅಂತಂದರೆ ನಾವು ದಿನನಿತ್ಯ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ. ಕೇತು ಬೇರೆ ಬಂದ್ಬಿಟ್ಟಿದ್ದಾನೆ. ಕೇತು ಅಲ್ಲಿ 6ನೇ ಮನೆಯಲ್ಲಿ ಬಂದಾಗ ಕೇತುವಿಗೆ ಅಡುಗೆ ಮಾಡೋದು ಇವೆಲ್ಲ ಏನಕ್ಕೆ ಬೇಕು? ಅವ್ರಿಗೆ ತಲೆ ಇರೋದಿಲ್ಲ. ಅವ್ರಿಗೆ ಏನಿದ್ರು ಮೋಕ್ಷ ಪ್ರಾಪ್ತಿ ಮಾತ್ರ ಬೇಕು ಕೇತುಗೆ. ಈ ಸ್ತ್ರೀಯಲ್ಲಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀಯರಿಗೆ ಎಂಥ ಒಂಥರ ಇರಿಟೇಷನ್ ಪ್ರಾರಂಭ ಆಗುತ್ತೆ. ನಾನೇ ದಿನ ಅಡುಗೆ ಮಾಡಬೇಕು, ಏನಪ್ಪ ನನ್ನ ಗೋಳು, ಒಂಥರ ಹಿಂಸೆ ಅನುಭವಿಸ್ತಾ ಅಡುಗೆ ಮಾಡೋದು, ಈ ಥರ ಆಗ್ತಾ ಹೋಗುತ್ತೆ. ಆಮೇಲೆ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡಬೇಕಾಗುತ್ತೆ. ಈ ಸಮಯದಲ್ಲಿ ಏನು ಬದಲಾವಣೆ? ಬೆಳಗ್ಗೆ 6 ಗಂಟೆ ಎದ್ದೇಳೋ ಮನುಷ್ಯ ಬೆಳಗ್ಗೆ 8 ಗಂಟೆಗೆ ಎದ್ದೇಳೋದು, ರಾತ್ರಿ 9 ಗಂಟೆಗೆ ಮಲಗ್ಕೊಳ್ತಾ ಇರ್ತಕ್ಕಂಥ ಮನುಷ್ಯ ರಾತ್ರಿ 12 ಗಂಟೆ ಆದರೂ ಮಲಗದೇ ಇರೋದು, ನಿದ್ದೆ ಬಾರದೇ ಇರೋದು, ಈ ಥರ ಸ್ಥಿತಿ ನಿಮಗೆ ಬರ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಮೀನರಾಶಿಯವರಿಗೆ ಈ ವರ್ಷ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಇದನ್ನು ನಾನು ಎದುರಿಸೋದಕ್ಕೋ ಅಥವಾ ನಿಮಗೆ ಏನೋ ತೊಂದರೆ ಮಾಡಲಿಕ್ಕೋ ನಾನು ದಯವಿಟ್ಟು ಹೇಳ್ತಾ ಇಲ್ಲ ಸ್ನೇಹಿತರೆ. ಇಷ್ಟೊತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋ ಉದ್ದೇಶನೇ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶನ ನಾನು ಇಟ್ಕೊಂಡ್ಬಿಟ್ಟು ನಾನು ಇಷ್ಟೊತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದರೆ ಇಷ್ಟೊಂದು ತೊಂದರೆಗಳು ಇರೋದಿಲ್ಲ. ನೋಡಿ, ದಶಾಭುಕ್ತಿ ನೋಡ್ಕೊಳ್ಳಿ. ಒಂದು ಸ್ವಲ್ಪ ದಶಾಭುಕ್ತಿ ಚೆನ್ನಾಗಿದ್ರೆ ತೊಂದರೆ ಇರೋದಿಲ್ಲ. ಆಮೇಲೆ ಇಲ್ಲೊಂದು ನಿಮಗೆ ಒಂದು ಹಿಂಟ್ ಕೊಡ್ತೀನಿ ನೋಡಿ. ಈಗ ಶನಿ ನಿಮಗೆ ಜನ್ಮರಾಶಿಗೆ ಬಂದು ತೊಂದರೆ ಮಾಡ್ತಾ ಇದ್ದಾರೆ. ಈಗ ತೊಂದರೆ ಮಾಡ್ತಾ ಇರೋದು ಯಾರು? ಶನಿ ಭಗವಾನ್, ಸಾಡೆ ಸಾತಿ. ನೀವು ಶನಿದೇವರ ಹತ್ರನೇ ಹೋದರೆ ಹೇಗಿರುತ್ತೆ? ನೀವು ಶನಿದೇವರ ಹತ್ರ ಹೋಗಿ ಎಳ್ಬತ್ತಿ ಹಚ್ಚೋದು ಇವೆಲ್ಲ ಮಾಡಿದ್ರೆ ಅದು ಫಲ ಸಿಗೋದಿಲ್ಲ. ನಾನು ಏನು ಹೇಳ್ತೀನಿ, ಶನಿ ತೊಂದರೆ ಮಾಡ್ತಾ ಇದ್ದಾರೆ, ಶನಿಯಿಂದ ರಕ್ಷಣೆ ಯಾರು ಮಾಡ್ತಾರೋ ಅಂಥವ್ರ ಹತ್ರ ಹೋಗ್ಬೇಕು ನಾವು. ಶನಿಯಿಂದ ರಕ್ಷಣೆ ಯಾರು ಮಾಡ್ತಾರೆ? ನಮಗೆ ಮುಕ್ತಿ ಕೊಡ್ತಕ್ಕಂಥದ್ದು, ಸ್ವಲ್ಪ ಮನಃಶಾಂತಿ ಕೊಡೋದು ಯಾರು? ಕಾಲಭೈರವ ಶಿವ. ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಶುದ್ಧವಾಗಿರ್ತಕ್ಕಂತಹ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ. ಮತ್ತಾಮೇಲೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಬರುತ್ತೆ. ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರದೋಷ ಕಾಲದಲ್ಲಿ ಒಂದು 6 ಗಂಟೆ 6:30 ಸುಮಾರಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿಬಿಟ್ಟು ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರ 1000 ಸಲ ಆದರೂ ಹೇಳ್ಕೊಳ್ಳಿ, 2000 ಸಲ ಆದರೂ ಹೇಳ್ಕೊಳ್ಳಿ. ಬಟ್ 100-200 ಸಲ ಹೇಳ್ಕೊಂಡ್ರೆ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ. ನೀವೆಷ್ಟು ಹೆಚ್ಚು ಆಗಿ ಹೇಳ್ಕೊತೀರೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಶನಿವಾರದ ದಿನ ಕಾಗೆಗಳಿಗೆ ಅನ್ನವನ್ನು, ಅಂದರೆ ಬಿಸ್ಕಟ್ಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಈ ಥರ ಹಾಕೋದಕ್ಕೆ ಪ್ರಯತ್ನ ಪಡಿ. ರೋಡ್ ಸೈಡಲ್ಲಿ ಇರ್ತಕ್ಕಂಥವ್ರಿಗೆ ನಿಮಗೇನಾದರೂ ಒಂದು ಸ್ವಲ್ಪ ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದ್ದರೆ, ಒಳ್ಳೆ ಸ್ಥಿತಿಗತಿಗಳಿದ್ದರೆ ರೋಡ್ ಸೈಡಲ್ಲಿ ಯಾರಾದರೂ ಇದ್ದವ್ರಿಗೆ ಬೆಡ್ಶೀಟ್ಗಳನ್ನು ಕೊಡ್ತಾ ಬನ್ನಿ ದಯವಿಟ್ಟು. ಈ ಥರ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಫಲಿತಾಂಶಗಳು ಸಿಗುತ್ತೆ. ನೀಲಮಣಿ ಉಂಗುರ ಹಾಕ್ಕೊತೀವಿ, ಈ ಸಾಡೆ ಸಾತಿ ಶನಿ ನಡಿಬೇಕಾದ್ರೆ ಉಂಗುರ ಹಾಕ್ಕೊತೀವಿ. ಮತ್ತಾಮೇಲೆ ಶನಿದೇವರಿಗೆ ಹೋಗ್ಬಿಟ್ಟು ಎಳ್ಬತ್ತಿ ಹಚ್ತೀವಿ. ಇವೆಲ್ಲ ಫಲಿತಾಂಶಗಳನ್ನು ಕೊಡೋದಿಲ್ಲ. ಈ ನಾನು ಏನು ಹೇಳಿದ್ದೀನೋ ಆ ಪರಿಹಾರಗಳನ್ನು ಮಾಡ್ಕೊತಾ ಹೋಗಿ ಸ್ನೇಹಿತರೆ. ಮತ್ತು ಕಾಳಿಕಾ ದೇವಿಗೆ ರಾಹುವಿನಿಂದ ರಕ್ಷಣೆ ಸಿಗಬೇಕು ಅಂದರೆ ಕಾಳಿಕಾ ದೇವಿಗೆ ಈ ಸಮಯದಲ್ಲಿ ಕುಡಿತದ ಚಟಕ್ಕೆ ಬೀಳ್ತೀರಾ, ಸ್ವಲ್ಪ ಹುಷಾರಾಗಿರಿ. ಜೂಜು ಇವೆಲ್ಲ ಹೋಗ್ತೀವಿ, ದುಡ್ಡು ಕಳ್ಕೊತೀವಿ, ದಯವಿಟ್ಟು ಹುಷಾರಾಗಿರಿ. ರಾಹುವಿನಿಂದ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ. ಈ ಗುರುಗ್ರಹ ದೋಷ ಹೋಗಬೇಕು ಅಂತಂದರೆ ಕಡಲೆಕಾಳು 1 kg ಕಡಲೆಕಾಳು ನೆನೆ ಹಾಕಿ ಬೆಲ್ಲ ಒಂದು 12 ಗಂಟೆ ಬಿಟ್ಬಿಡ್ಬೇಕು. ಅದು ಮೆತ್ತಗಾಗಬೇಕು. ಕಡಲೆಕಾಳು ನೀರಲ್ಲಿ ನೆನೆ ಹಾಕಿಬಿಟ್ಟು ಈ ಒಂದು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಎತ್ತುಗಳು ಹಸುಗಳು ಇರ್ತವೆ. ಬಟ್ ಗುರುಗ್ರಹ ಪುರುಷ ಗ್ರಹ ಆಗಿರೋದ್ರಿಂದ ಎತ್ತುಗಳಿಗೆ ಅದನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ. ರೋಡ್ ಸೈಡಲ್ಲಿ ಪೇಪರು ಅದು ಇದು ತಿನ್ಕೊತಾ ಇರ್ತವೆ. ದಯವಿಟ್ಟು ಅಂಥವಕ್ಕೆ ನಾವು ತಿನ್ನಿಸೋ ಪ್ರಯತ್ನ ಮಾಡಿ. ಎಲ್ಲೆಲ್ಲೋ ದುಡ್ಡು ಕಳಿತೀರಾ, ಈ ಒಂದು ಕೆಲಸವನ್ನು ಮಾಡಿ ಅವಕ್ಕೂ ಆ ಒಂದು ಪಶುಗಳಿಗೆ ಆಹಾರ ಕೊಟ್ಟಂಗಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗೋಸೇವೆ ಮಾಡಿದಷ್ಟು ಪುಣ್ಯ ಫಲ ಇನ್ನೆಲ್ಲೂ ಸಿಗೋದಿಲ್ಲ. ಸುಮ್ಮನೆ ಉಂಗುರ ಹಾಕ್ಕೊತೀರಾ, ಏನೇನೋ ಮಾಡ್ತೀವಿ. ಏನು 24 ಗಂಟೆಯಲ್ಲಿ ಶತಸಿದ್ಧ ಪರಿಹಾರ ಇವೆಲ್ಲ ಸಾಧ್ಯ ಇಲ್ಲ. ಏಕ್ದಮ್ ನಮಗೆ ಒಳ್ಳೇದಾಗಬೇಕು ಅದೆಲ್ಲ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ದುಡ್ಡನ್ನು ನಿಮ್ಮ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ. ಖಂಡಿತ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಸಾಧ್ಯ ಆದರೆ ರಾಯರಿಗೆ ನಡ್ಕೊಂಡು ಬಿಟ್ಟು ಹೋಗಿ. ರಾಯರ ದೇವಸ್ಥಾನಕ್ಕೆ ಕಾಲು ನಡಿಗೆಯಲ್ಲಿ ನಡ್ಕೊಂಡು ಬಿಟ್ಟು ಹೋಗಿ. ಯಾಕೆಂದರೆ ಇಲ್ಲಿ ಗುರು ಇರೋದು ಮಿಥುನ ರಾಶಿಯಲ್ಲಿ. ಸೊ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ನೀವು ಕಾಲು ನಡಿಗೆಯಲ್ಲಿ ನಡ್ಕೊತಾ ಹೋಗಿ. ಸೊ ನಡ್ಕೊತಾ ಹೋಗಿ ದೀಪಾರಾಧನೆ ಮಾಡಿಬಿಟ್ಟು ಬನ್ನಿ ಸ್ನೇಹಿತರೆ. ಸೊ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ತೀರಾ ಅಂತ ಆಶಿಸುತ್ತಾ
ನನ್ನ ಎಲ್ಲ ಮೀನರಾಶಿಯ ಮಿತ್ರರಿಗೆಲ್ಲನೂ ಕೂಡ ಆ ಶನಿ ಮತ್ತು ಗುರುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ, ಕಾಲಭೈರವೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್. ಮತ್ತು ಸ್ನೇಹಿತರೆ, ನಿಮಗೆ ಏನಾದರೂ ಭವಿಷ್ಯದ ಬಗ್ಗೆ ನಿಮಗೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ 8904951958. ಧನ್ಯವಾದಗಳು ಸ್ನೇಹಿತರೆ. 8904951958.